ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ಅಣ್ಣೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ಇದು ಬಹಳ ಸುಲಭವಾಗಿ ಮತ್ತು ಟೇಸ್ಟಿಯಾಗಿ ಮಾಡಬಹುದು. ಬನ್ನಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ, ಈ ಥರ ಈ ಅಣ್ಣೆ ಸೊಪ್ಪು ಇರುತ್ತೆ. ಉದ್ದ ಉದ್ದ ಕಡ್ಡಿಯಾಗಿ ಮತ್ತು ಹಗಲ ಎಲೆದ್ದು ಇರುತ್ತೆ. ಈ ಥರ ನಾನು ಈ ಸೊಪ್ಪನ್ನು 2 ಸಲ ಚೆನ್ನಾಗಿ ತೊಳೆದುಕೊಂಡು ನೀರು ಎಲ್ಲ ಹೋದ್ಮೇಲೆ ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಇದು ಸಣ್ಣಾಗಿ ನಾನು ಕಟ್ ಮಾಡ್ಕೊಳ್ತೀನಿ. ಈ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಲಿವರ್ಗೆ, ಕಣ್ಣಿಗೆ ತುಂಬ ಔಷಧಿಯ ಕೆಲಸ ಮಾಡುವಂತಹದ ಸೊಪ್ಪು. ನೋಡಿ, ಈ ಥರ ಸಣ್ಣಗೆ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ನಾನು 2 ಈರುಳ್ಳಿನ ಚೆನ್ನಾಗಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು 5ರಿಂದ 6 ತೊಗೊಂಡ್ರೆ ಸಾಕಾಗುತ್ತೆ. ಮತ್ತು ಹಸಿಮೆಣಸಿನ್ಕಾಯಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಯಾಕಂದರೆ ಸಪ್ಪಗಿದೆ ಇದು ಹಸಿಮೆಣಸಿನ್ಕಾಯಿ, ಹಾಗಾಗಿ ನಾನು ಜಾಸ್ತಿ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಒಂದು ಸಣ್ಣ ಸ್ಪೂನ್ ತೊಗೊಂಡಿದ್ದೀನಿ, ಇಷ್ಟಾದರೆ ಸಾಕಾಗುತ್ತೆ. ನಾನು ಒಂದು ಪ್ಯಾನಲ್ಲಿ 1 ಸ್ಪೂನು ಎಣ್ಣೆ ಬಿಸಿ ಆಗಲಿಕ್ಕೆ ಹಾಕ್ತಾಯಿದ್ದೀನಿ. ಬಿಸಿ ಆಗಿದೆ. ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು. ಕಡಲೆಬೇಳೆ ಹಾಕ್ಕೊಳ್ತೀನಿ. ಸ್ವಲ್ಪ ಕೆಂಪುಗಾದ್ಮೇಲೆ ನಾನು ಈ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಜಜ್ಜಿ ಹಾಕ್ಕೊಂಡ್ರೆ ಇದು ಸ್ವಲ್ಪ ಚೆನ್ನಾಗಿ ಬೇಗ ಕೆಂಪುಗಾಗುತ್ತೆ ಮತ್ತು ಘಮ ಘಮ ಎಂದು ವಾಸನೆಯೂ ಬರುತ್ತೆ. ಈ ಸೊಪ್ಪು ಮಳೆಗಾಲದಲ್ಲಿ ಹೆಚ್ಚು ಹೊಲದಲ್ಲಿ ಸಿಗುವಂತಹ ಸೊಪ್ಪು. ನೋಡಿ, ನಾನು ಇದನ್ನು ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ಸಪ್ಪಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಖಾರ ಇದ್ದರೆ ಕಡಿಮೆನೇ ಹಾಕ್ಕೊಳ್ಳಿ. ನಾನು ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ ಏನು ಕೆಂಪುಗಾಗುತ್ತೆ ಏನು ಬೇಕಾಗೋದಿಲ್ಲ. 1-2 ನಿಮಿಷದಲ್ಲಿ ಸ್ವಲ್ಪ ಕೆಳಗೆ ಮೇಲೆ ಮಾಡಿ ನಾನು ಸೊಪ್ಪೆಲ್ಲ ಹಾಕ್ಕೊಳ್ತೀನಿ. ಇದು ತುಂಬ ಸುಲಭವಾಗಿ ನಾವು ಮಾಡ್ಕೊಳ್ಬಹುದು. ಇದೇನು ಜಾಸ್ತಿ ಟೈಮ್ ಏನೂ ಆಗೋದಿಲ್ಲ. ಸೊಪ್ಪನ್ನು ಈ ಥರ ಎಲ್ಲ ಹಾಕ್ತಾ ಹೋಗ್ತೀನಿ. 1-2 ಫ್ಲೇಮ್ ಬಂದರೆ ಸಾಕು, ಇದೆಲ್ಲ ಬೆಂದು ಹೋಗುತ್ತೆ. ನೀವು ಇದರಲ್ಲಿ ನೀರು ಹಾಕಲಿಕ್ಕೆ ಹೋಗಬೇಡಿ. ಸೊಪ್ಪಲ್ಲಿ ಇದರಲ್ಲಿ ಇರೋದೇ ನೀರು ಬಿಟ್ಕೊಳ್ಳುತ್ತೆ. ಈ ಸೊಪ್ಪು ಮಳೆಗಾಲದಲ್ಲಿ ಸಿಗೋದ್ರಿಂದ ಎಲ್ಲ ಕಡೆ ಸುಲಭವಾಗಿ ಸಿಗುತ್ತೆ ಇದು. ಒಂದೆರಡು ನಿಮಿಷದ ನಂತರ ನಾನು ಸ್ವಲ್ಪ ಕೆಳಗೆ ಮೇಲೆ ಈ ಥರ ಮಾಡಿಕೊಂಡು ಇನ್ನೊಂದು 2 ನಿಮಿಷ ನಾನು ಈ ಥರನೇ ಮುಚ್ಚಿ ಬೇಯಿಸ್ಕೊಳ್ತೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ನಾವು ಈ ಸೊಪ್ಪು ಸಿಕ್ಕರೆ ಮಾಡ್ತಾನೇ ಇರಬೇಕು. ಇದು ಮಕ್ಕಳಿಗೂ ದೇಹಕ್ಕೆ ತುಂಬ ಚೆನ್ನಾಗಿ. ಇದು ಮಾಡಲಿಕ್ಕೆ ಏನು ಜಾಸ್ತಿ ಟೈಮ್ ಆಗೋದಿಲ್ಲ. ಇನ್ನೊಂದು 2 ನಿಮಿಷ ನಾನು ಈ ಥರ ಬೇಯಲಿಕ್ಕೆ ಬಿಡ್ತೀನಿ. ನೋಡಿ, ಎಲ್ಲ ಬೆಂದಿದೆ. ಸ್ವಲ್ಪ ಕೆಳಗೆ ಮೇಲೆ ಮಾಡಿ ನೀವು ಕೊಬ್ಬರಿ ಹಾಕಿದರೆ ಇನ್ನೂ ಚೆನ್ನಾಗೆ. ಬೇಕಿದ್ರೆ ನೀವು ಕೊಬ್ಬರಿನ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಸಿ ಕೊಬ್ಬರಿ ಇಲ್ಲಾಂದರೆ ಒಣ ಕೊಬ್ಬರಿ ಹಾಕ್ಕೊಳ್ಬಹುದು. ನಾನು ಇದಕ್ಕೆ ಟೇಸ್ಟಿಗೆ ತಕ್ಕಂತೆ ನಾನು ಉಪ್ಪು ಹಾಕ್ಕೊಳ್ತೀನಿ, ಒಂದು ಅರ್ಧ ಸ್ಪೂನಷ್ಟು. ಈ ಸೊಪ್ಪಲ್ಲಿ ಸ್ವಲ್ಪ ಉಪ್ಪು ಹಿಡಿಯೋದು ಸ್ವಲ್ಪ ಬಹಳ ಕಡಿಮೆ. ನೋಡಿ ಟೇಸ್ಟಿಗೆ ತಕ್ಕಂತೆ ಹಾಕ್ಕೊಳ್ಳಿ. ಒಂದೇ ಸಲ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ನಾನು ಸ್ವಲ್ಪ ಹಸಿ ಕೊಬ್ಬರಿನ ತುರಿದುಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಾಕಿ. ಇದು ಮಕ್ಕಳು ತಿನ್ನೋಕ್ಕೂ ಅವರಿಗೂ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ನನ್ನ ಚಪಾತಿ ಜೊತೆ ಬಹಳ ಒಳ್ಳೆ ಕಾಂಬಿನೇಷನ್. ಇದು ಬಹಳ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.